ಕೆಎಸ್ಆರ್ಟಿಸಿ ಗೃಹ ನಿರ್ಮಾಣ ಸಹಕಾರ ಸಂಘದಿಂದ ಕೋಟ್ಯಾಂತರ ರೂಪಾಯಿ ಹಣ ಲೂಟಿ ಮಾಡಿದ್ದ ಹೊನ್ನೇಗೌಡನ ಕರ್ಮಕಾಂಡ ಬಯಲಾಗಿದೆ. ಹಾಸನ ವಿಭಾಗದ ಡಿಸಿ ಅವರಾದ ದೀಪಕ್ ಅವರಿಗೆ ಮಂಜೇಗೌಡ ಅನ್ನೋರು 2023ರಲ್ಲಿಯೇ ಹೊನ್ನೇಗೌಡನ ವಿರುದ್ಧ ಸಾಕ್ಷಿ ಸಮೇತ ಲಿಖಿತವಾಗಿ ದೂರು ನೀಡಿದ್ರೂ ಸಹ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದೆ ಉಡಾಫೆ ಮಾಡಿದ್ರು ನೋಡಿ. ಈ ಹೊನ್ನೇಗೌಡನಿಗೆ ಯಾರೆಲ್ಲ ಆಂತರಿಕವಾಗಿ ಬಾಹ್ಯವಾಗಿ ಇವನು ಮಾಡಿರೋ ಅಕ್ರಮಗಳಿಗೆ ಬೆಂಗಾವಲಾಗಿ ಇರ್ತಾರೋ, ಇವನಿಗೆ ಸಪೋರ್ಟ್ ಮಾಡ್ತಾರೋ ಅವರಿಗೆಲ್ಲ ಹೊನ್ನೇಗೌಡ ಕೊಡ್ತಾನೆ ನೋಡಿ ಬಿಗ್ ಆಫರ್. ಈ ಡಿಸಿ ಅವರಿಗೂ ಸಹ ತಮಗೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಈ ಗೃಹ ನಿರ್ಮಾಣ ಸಹಕಾರ ಸಂಘದ ಸೈಟ್ ಹಂಚಿಕೆಯಲ್ಲಿ ಅಕ್ರಮವಾಗಿ ಸೈಟ್ ನಂಬರ್ 102 ನೀಡಿದ್ದಾರೆ ಎಂಬ ಆರೋಪ ಕೂಡ ಇದೆ. ಈ ಹೊನ್ನೇಗೌಡನ ಅಕ್ರಮಗಳನ್ನ ಯಾರು ಕಂಡು ಕಾಣದಂತೆ ಇದ್ದು ಇವನಿಗೆ ಅನುಕೂಲ ಮಾಡಿಕೊಡ್ತಾರೋ ಅವರಿಗೆ ಇವನು ಈ ರೀತಿಯಾಗಿ ಅಕ್ರಮವಾಗಿ ಸೈಟ್ ಹಂಚಿಕೆ ಮಾಡ್ತಾನೆ ಅನ್ನೋ ಗುಮಾನಿ ಇದೆ ನೋಡಿ. ಈ ಹೊನ್ನೇಗೌಡನ ಕಳ್ಳಾಟ ನೋಡಿದ್ದ ಮಂಜೇಗೌಡ ಅನ್ನೋರು ಈ ವ್ಯಕ್ತಿಯ ವಿರುದ್ಧ ಕೆಎಸ್ಆರ್ಟಿಸಿಯ ಕೇಂದ್ರ ಕಚೇರಿಗೆ ದೂರು ನೀಡಿದ್ದಾರೆ ನೋಡಿ. ಇಲ್ಲೊಂದು ಹೊಸ ಟ್ವಿಸ್ಟ್ ಹುಟ್ಟಿಕೊಳ್ಳುತ್ತೆ ನೋಡಿ. ಈಗ ಆಗಿನ ತನಿಖಾಧಿಕಾರಿ ಶ್ರೀ ಪ್ರಸನ್ನ ಅವರು ನೆಪ ಮಾತ್ರಕ್ಕೆ ಈ ದೂರಿನಲ್ಲಿ ಅನ್ವಯ ಪರಿಶೀಲನೆ ಮಾಡಿದ್ದೇವೆ, ಈ ದೂರು ಸುಳ್ಳು ಎಂದು ಹೇಳಿ ಈ ಹೊನ್ನೇಗೌಡನಿಗೆ ಕ್ಲೀನ್ ಚೀಟ್ ಕೊಡ್ತಾರೆ ನೋಡಿ. ಈ ಕ್ಲೀನ್ ಚೀಟ್ ಕೊಟ್ಟ ಮೇಲೆ ಈ ಹೊನ್ನೇಗೌಡ ಇದರ ಋಣ ತೀರಿಸಬೇಕಲ್ವಾ, ಮತ್ತೆ ಅದಕ್ಕೆ ಈ ಪ್ರಸನ್ನ ಅನ್ನೋ ಅಧಿಕಾರಿಗೆ ಸೈಟ್ ನಂಬರ್ 378 ಕೊಟ್ಟಿದ್ದಾನೆ ಅನ್ನೋ ಗುಮಾನಿ ಇದೆ ನೋಡಿ. ಇಷ್ಟೇ ಅಲ್ಲ, ಈ ಹೊನ್ನೇಗೌಡ ಅವನ ಹಿರಿಯ ಅಧಿಕಾರಿಗಳಾದ ಎನ್.ಕೆ. ಬಸವರಾಜು ಮತ್ತು ರಾಜಶೆಟ್ಟಿ ಅನ್ನೋರಿಗೆ ಅಕ್ರಮವಾಗಿ ಖಾಲಿ ನಿವೇಶನ ಕೊಟ್ಟು ಅವರನ್ನ ಸಹ ಬುಕ್ ಮಾಡಿಕೊಂಡಿದ್ದ ನೋಡಿ ಈ ಆಸಾಮಿ. ಹೀಗೆ ಹಲವಾರು ಖಾಲಿ ನಿವೇಶನಗಳು ಈ ಹೊನ್ನೇಗೌಡನ ಚೇಲಾಗಳಿಗೆ ಕೊಟ್ಟು ನಿಯತ್ತಾಗಿ ದಿನವೆಲ್ಲ ದುಡಿದು ತಾವು ಒಂದು ಗೂಡು ಕಟ್ಕೋಬೇಕು ಅಂತ ಕಾಯ್ತಾ ಇರೋ ಕಾರ್ಮಿಕರಿಗೆ ಈ ಹೊನ್ನೇಗೌಡ ಮೋಸ ಮಾಡಿರೋದಂತೂ ಸತ್ಯ ಕಣ್ರಿ. ಇದೆಲ್ಲದರ ನಡುವೆ ವಸತಿ ಮತ್ತು ಇತರೆ ಸಹಕಾರ ಸಂಘದ ನಿಬಂಧಕರು ಈ ಸಂಘದ ಖಾಲಿ ನಿವೇಶನದ ಹಂಚಿಕೆಯ ಜ್ಯೇಷ್ಠ ಪಟ್ಟಿಯನ್ನ ದಿನಾಂಕ 4/4/2022 ಅನುಮೋದನೆ ಕೊಟ್ಟಿರ್ತಾರೆ. ಆದ್ರೆ ಈ ಭೂಪ ನೋಡಿ 4/2/2022 ನಿವೇಶನ ಸಂಖ್ಯೆ 13 ಕಾನೂನು ಬಾಹಿರವಾಗಿ ನೋಂದಣಿ ಮಾಡಿರೋದು ದಾಖಲೆ ಸಮೇತ ಕಂಡು ಬಂದಿದೆ. ಮತ್ತು ದಿನಾಂಕ 4/4/2022 ಒಳಗಾಗಿ ಸುಮಾರು 100 ಸೈಟ್ಗಳನ್ನ ನೋಂದಣಿ ಮಾಡಿರೋದಕ್ಕೆ ದಾಖಲೆ ಕೂಡ ನಮ್ಮ ಬಳಿ ಇದೆ ನೋಡಿ. ಇದೆಲ್ಲ ಅಕ್ರಮ ಮಾಡಿದ್ರು, ಕೋಟಿ ಕೋಟಿ ಹಣ ಲೂಟಿ ಮಾಡಿದ್ರು, ಇವನ ಮೇಲೆ ಯಾವುದೇ ಕಾನೂನು ರೀತಿಯ ಕ್ರಮ ಆಗಿಲ್ಲ. ಇವನ ಹಿಂದೆ ಮುಂದೆ ಅದ್ಯಾವ ದೊಡ್ಡ ದೊಡ್ಡ ಕೈ ಇದಾವೆ ಅನ್ನೋದೇ ಯಕ್ಷ ಪ್ರಶ್ನೆ. ಈ ಹೊನ್ನೇಗೌಡನ ಬಗ್ಗೆ ಅಲ್ಲಿನ ಜನ ಹೂತೋಟ ಅಂತ ಬೇರೆ ಕರೀತಾರೆ ನೋಡಿ. ಇನ್ನು ಈ ಹೂತೋಟದಲ್ಲಿ ಏನೇನು ಇದೆಯೋ ಗೊತ್ತಿಲ್ಲ ಕಣ್ರಿ.